ಟ್ರಾಜಿಡಿ ಸುವರ್ಣ ತ್ರಿಭುಜ ಅನ್ನುವಂತಹ ಬೋಟ್ ಕಳೆದ 25 ದಿನಗಳಿಂದ ಕಾಣೆಯಾಗಿದೆ. ಅದರಲ್ಲಿರುವಂತಹ 7 ಮಂದಿ ಕಾಣೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸಣ್ಣ ಕುರುಹುಗಳು ಕೂಡ ಇಲ್ಲ. ಇದ್ರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ರಾಜರತ್ನ ಸನಿಲ್, ಬೋಟ್ ಮಾಲೀಕರು, ವಾಸುದೇವ್ ಬೋಳೂರು, ಕರಾವಳಿ ಕರ್ನಾಟಕ ಮೀನುಗಾರರ ಸಂಘ ಜನರಲ್ ಸೆಕ್ರೆಟರಿ. ಕಾರ್ಯಕ್ರಮಕ್ಕೆ ಒನ್ಸ್ ಅಗೇನ್ ವೆಲ್ಕಮ್ ಸರ್ ಅಂತ ಹೇಳ್ತಾ, ಅದೇ ರೀತಿ 7 ಜನ ಮೀನುಗಾರರು, ಮನೆಯವರು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಮಕ್ಕಳು ಊಟ ಮಾಡ್ತಾ ಇಲ್ಲ, ಮನೆಯವರು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ. ನಿಜವಾಗ್ಲೂ ಕೂಡ ತುಂಬಾನೇ ಬೇಸರವಾಗುತ್ತೆ. ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಏನೋ ಮಾಡ್ತಾ ಇದ್ದಾರೆ ಅಥವಾ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದು ಅಳಲು ತೋಡ್ತಾ ಇದ್ದಾರೆ. ಎಸ್, ಇದು ಅವರ ಭಾವಚಿತ್ರ. 7 ಜನ ಮೀನುಗಾರರು, ಸ್ವತಃ ಬೋಟ್ ಮಾಲೀಕರು ಕೂಡ ಬೋಟ್ ಚಲಾವಣೆ ಮಾಡ್ತಾ ಇದ್ದಾರೆ. ದಾಮೋದರ್, ಅದೇ ರೀತಿ ಹರೀಶ್ ಅವರು, ಸತೀಶ್ ಅವರು, ಲಕ್ಷ್ಮಣ್, ರಮೇಶ್, ರವಿ, ಚಂದ್ರಶೇಖರ್, ಈ 7 ಜನ ಮೀನುಗಾರರು ಕಳೆದ 25 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ಎಸ್ ವೀಕ್ಷಕರೇ, 7 ಜನ ಮೀನುಗಾರರ ಭಾವಚಿತ್ರ. ಒಂದ್ ಕಡೆ ದಾಮೋದರ್, ಹರೀಶ್, ಸತೀಶ್, ಲಕ್ಷ್ಮಣ್, ರಮೇಶ್, ರವಿ, ಚಂದ್ರಶೇಖರ್, 7 ಜನ ಸ್ವತಃ ಮಾಲಕರು ಕೂಡ ಬೋಟ್ ಚಲಾವಣೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಅದೇ ರೀತಿ ಅನೇಕ ಜನರು ಕಷ್ಟದಲ್ಲಿದ್ದಾರೆ. ಅವರ ಫ್ಯಾಮಿಲಿಯವರು, ಅವರ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ನೋಡಿ, ಎಲ್ಲರೂ ಕೂಡ ತುಂಬಾನೇ ಬೇಸರದಲ್ಲಿದ್ದಾರೆ. ಅದೇ ರೀತಿ ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಈ ಕಷ್ಟದ ಬಗ್ಗೆ, ಸಂಕಷ್ಟದ ಬಗ್ಗೆ ತಮ್ಮ ಅಳಲನ್ನು ತೋಡ್ಲಿಕ್ಕಿದ್ದಾರೆ ಅನ್ನುವಂತಹ ಮಾತುಗಳು. ಎಸ್, ರಾಜರತ್ನ ಸನಿಲ್ ಅವರು, ಒಂದು ಕೇಳ್ತಾ ಇದ್ದೇನೆ, ನೀವು ಬೋಟ್ ಮಾಲೀಕರು ಕೂಡ ಅನೇಕ ರಿಸ್ಕ್ ಇದೆ ಅನ್ನುವಂತಹ ಮಾತುಗಳು, ಅಭದ್ರತೆ ಕಾಡ್ತಾ ಇದೆ, ಆದ್ರೂ ಕೂಡ ಬೇಕಾ ಅನ್ನುವಂಥದ್ದು ಈ ರೀತಿ ಅಂದ್ರೆ ಈ ಉದ್ದಿಮೆ ಬೇಕಾ? ಬೇರೆ ಅಭದ್ರತೆ ಇರುವಂತಹ, ಭದ್ರತೆ ಇಲ್ಲದಂತಹ, ಈ ರೀತಿ ಸೆಕ್ಯೂರಿಟಿ ಅನ್ನುವಂಥದ್ದು ಇಲ್ಲದಿರುವಂತಹ ಈ ಉದ್ದಿಮೆ ಬೇಕಾ? ಈ ಉದ್ದಿಮೆ ಬೇಕಾ? ಒಂದು ಹಂತದಲ್ಲಿ ಈ 10 ಜನರಿಗೆ ಒಂದು ಉದ್ಯೋಗ ಕೊಡುವುದು ಅಂತ ಹೇಳಿದ್ರೆ ಅದೊಂದು ಸಾಧಾರಣ ವಿಷಯ ಅಲ್ಲ. ಅದು ಎಲ್ಲ ಕಡೆ ಸಾಧ್ಯನೂ ಅಲ್ಲ. ಒಬ್ಬ ಮಾಲೀಕನಾಗಿ ಇರಬಹುದು ಅಥವಾ ನಾನೇ ದುಡಿಲಿಕ್ಕೆ ಹೋಗುದಾದ್ರು ಅದಲ್ಲ. ಮತ್ತೊಂದು ನಂತರ ಪೌಷ್ಟಿಕಾಂಶವಾದ ಒಂದು ಆಹಾರ ಉತ್ಪಾದನೆ, ಯಾವುದೋ ಒಂದು ಕಲಬೆರಕೆ ಆದದ್ದು ಈಗ ಕೇಳಿ ಬರ್ತಾ ಇರಬಹುದು. ಎಲ್ಲ ಒಂದು 100ರಲ್ಲಿ 1% ಇದು ಏನು ಫಾರ್ಮಲಿನ್ ಹೇಗೆ ಅಂತ ಹೇಳಿ, ಅದೆಲ್ಲ ನಮ್ಗೆ ಬೋಟ್ನವ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ. ಆಕ್ಚುಲಿ ಅದು ಮೇಲ್ಗಡೆ ನಡೀತಾ ಇರುವಂತಹ ಘಟನೆಗಳಷ್ಟೇ. ಆದ್ರೆ ನಮ್ಗೆ ಇದು ಬೇಕಾ ಅನ್ನೋದಕ್ಕೆ, ನಮ್ಗೆ ಉದ್ದಿಮೆ ಇದು ಒಂದು ಉದ್ದಿಮೆಗೆ ನಾವು ಕೈ ಹಾಕಿದ ಮೇಲೆ ಅದನ್ನು ಸಾಧಿಸಿಕೊಂಡು ಹೋಗ್ಬೇಕಲ್ಲದೆ ನಾವು ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ. ಅದು ಮುಂದುವರಿದ ಮೇಲೆ ಅದಕ್ಕಾಗಿ ಒಂದಷ್ಟು ಸಾಲಗಳನ್ನು ಮಾಡಿಡ್ತೇವೆ. ಅಲ್ಲ, ಎಲ್ಲೋ ಒಂದ್ ಕಡೆ ತಮ್ಗೂ ರಿಸ್ಕ್ ಅಲ್ವಾ? ಹೌದು, ರಿಸ್ಕ್ ಹೌದೇ. ಮಾಲಕರು ತಮ್ಮ ಜೊತೆ 10-20 ಜನ ಕೆಲಸ ಮಾಡ್ತಾರೆ, ತಮ್ಗೂ ರಿಸ್ಕ್ ಆಗಿರುತ್ತೆ. ಅವರ ಜೀವನವೂ ಕೂಡ ಅಭದ್ರತೆಯಿಂದ ಕಾಡ್ತಾ ಇರುತ್ತೆ. ಏನು ಆ ಕಡೆಯಿಂದ ಸರ್ಕಾರದಿಂದ ಸೌಲಭ್ಯ ಸಿಗಲ್ಲ, ಕೇಂದ್ರ ಸರ್ಕಾರದಿಂದ ಕೂಡ ಸೌಲಭ್ಯ ಸಿಗಲ್ಲ, ಏನ್ ಸಿಗ್ತಾ ಇಲ್ಲ. ಸಮಸ್ಯೆಯನ್ನು ಕೇಳುವವರೇ ಇಲ್ಲ. ಅದಕ್ಕೆ ಬೇಕಾ ಅನ್ನುವಂತಹ ಮಾತು ಕೇಳಿದಿಲ್ಲ. ಬೇರೆ ಉದ್ದಿಮೆ ಇಲ್ಲದಿದ್ರೆ ಇದನ್ನೇ ಮಾಡ್ಬೇಕು. ಒಂದು ಸರ್ಕಾರ ಕೆಲಸ ಕೊಡೋದಿದ್ರೆ ಅದಾದ್ರೂ ಆಗ್ಬಹುದು. ಅದು ಇಲ್ಲ, ಇದಿಲ್ಲ. ನಾವು ಸ್ವ ಉದ್ಯೋಗವನ್ನಷ್ಟೇ ಮಾಡ್ಬೇಕಷ್ಟೇ. ಆ ಸ್ವ ಉದ್ಯೋಗದಲ್ಲಿ ನಾವು ಆರಿಸಿಕೊಂಡಿರೋದು ಇದನ್ನು, ಈ ಬೋಟ್ ಮೀನುಗಾರಿಕೆ ಅಂತ ನಾವು ಆರಿಸಿಕೊಂಡಿದ್ದೀವಿ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಲೇಬೇಕಾಗ್ತದೆ, ಹೋಗ್ತೇವೆ ಕೂಡ. ಇದು ಘಟನೆಯಿಂದ ಎದುರಿ ನಾವು ಕೂತ್ಕೊಳ್ಳುವಂತ ಸನ್ನಿವೇಶ ಇಲ್ಲ. ಆದ್ರೆ ಕೆಲಸಗಾರರದ್ದು ನಮಗೆ ಭಯ ಆಗ್ತದೆ. ನೀವು ಹೇಳಿದಾಗೆ ಅಭದ್ರತೆ ಅಂತ ಹೇಳಿದ್ರೆ ಅದು ಹೌದು, 100ಕ್ಕೆ 100ರಷ್ಟು ಹೌದು. ಆದ್ರೆ ಕೆಲಸಗಾರರು ಕೂಡ, ಮತ್ತೆ ಇಲ್ಲಿದು ನಮ್ಮ ಮೀನುಗಾರರು ಅಂತ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ದೀವಿ, ಅದೊಂದು ಸೈನಿಕರ ಧೈರ್ಯ ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ತಪ್ಪಲ್ಲ. ಅದು ಅವರ ಶ್ರಮವನ್ನು ನಾವು ಅಷ್ಟು ಸುಲಭವಾಗಿ ಕೀಳ ಇದು ಮಾಡುವಾಗೆ ಇಲ್ಲ, ಕೆಲ ಆಲೋಚನೆ ಮಾಡುವಾಗಿಲ್ಲ. ಅಷ್ಟು ಶ್ರಮಜೀವಿಗಳವರು. ಈ ಜೀವನದ ಜೊತೆಯಲ್ಲಿ ಈ ಉದ್ಯೋಗಕ್ಕೆ ಹೆದರಿಕೊಂಡು ಕೂತ್ರೆ ನಮ್ಗೆ ಬೇರೆ ಉದ್ಯೋಗವನ್ನು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ ಇವತ್ತಿಗೆ. ಯಾಕಂದ್ರೆ ಇವತ್ತಿಗೆ ಒಂದು ಸ್ವ ಉದ್ದಿಮೆ ಅಂತ ಹೇಳಿದ್ರೆ ಬೇರೆ ಕೆಲಸದಲ್ಲಿ ಎಲ್ಲೋ ಇದಿಲ್ಲ. ಹಾಗೆ ಹೇಳಿದ್ರೆ ಎಲ್ಲೋ ಭದ್ರತೆ ಅನ್ನೋ ಪ್ರಶ್ನೆ ಎಲ್ಲೂ ಇಲ್ಲ. ಇದೆ ಅಂತಲ್ಲ. ಇದ್ರಲ್ಲಿ ಅಂದ್ರೆ ಟೋಟಲ್ ಈಗ ನಡೆದಿರುವಂತ ಘಟನೆ, ಈ 7 ಜನರ ಕಥೆ ಏನು ಅಂತ ಹೇಳಿ ನಮ್ಗೆ ಈಗ ಬರ್ತಾ ಇರೋ ಒಂದೇ ಒಂದು ದುಃಖ ಅಂದ್ರೆ ಅದು ಮಾತ್ರ. ಅಂದ್ರೆ ಈ ಅವಘಡಗಳು ತುಂಬಾ ನಡೆದಿದೆ, ಬೋಟ್ಗಳು ಮುಳುಗಿದಿದೆ, ಎಲ್ಲ ಘಟನೆಗಳು ನಡೆದಿದೆ. ಅಲ್ಲಿ ಯಾರ್ದು ಪ್ರಾಣಾಪಾಯ ಆಗಲಿಲ್ಲ. ಇಲ್ಲಿ ದಡದಲ್ಲಿ ಬಿದ್ದು ಬಿಟ್ಟು ಏನೋ ಹೆಚ್ಚು ಕಮ್ಮಿ ಆಗಿದೆ, ಅದು ಕೂಡ ತೀರಾ ಕಮ್ಮಿ. ಬೇರೆ ಇದಕ್ಕೆ ಕಮ್ಮಿ ಲೆಕ್ಕ ಹಾಕಿದ್ರೆ ಇಲ್ಲಿ ಅಷ್ಟು ಜಾಗ್ರತೆಯಲ್ಲಿ ಕೆಲಸ, ಧೈರ್ಯ ಜಾಗ್ರತೆಯ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಈಗ ಹೇಳ್ಬಹುದು
ಎಜುಕೇಶನ್ ಇಲ್ಲ ಅಂತ ಹೇಳಿ, ಯಾರು ಮೀನಿಗೆ ಹೋಗುವವರಿಗೆ ಎಜುಕೇಶನ್ ಇಲ್ಲ ಅಂತ ಹೇಳಿ, ಆದ್ರೆ ಬುದ್ಧಿವಂತಿಕೆ ಇಲ್ಲ, ಅವರು ಒಳ್ಳೆ ಬುದ್ಧಿವಂತಿಕೆ ಅವರು. ಕಣ್ಣಿಗೆ ಕಾಣದ ಮೀನನ್ನು ಅವರು ಬಲೆ ಹಾಕಿಕೊಂಡು ಅಲ್ಲಿ ಇಲ್ಲಿ ಹಾಕೊಂಡು ಅದನ್ನ ಇಟ್ಕೊಂಡು ಬರ್ತಾರೆ. ಅದೇನ್ ತಮಾಷೆ ಇಲ್ಲ. ಮತ್ತೊಂದು ನೋಡಿ, ಅಲ್ಲಿ ಹೆಬ್ಬೆಟ್ ಹಾಕಿದವನು ಕೂಡ GPS ನಂಬರ್ ಪ್ರಕಾರ ಹೋಗಿ ಇಂಥ ಜಾಗದಲ್ಲಿ ಮೀನು ಅದೆಲ್ಲ ಸಾಧಾರಣವಾಗಿ ಇವತ್ತಿನ IT ಅವರಿಗೆ ಬರ್ಲಿಕ್ಕೆ ಕಷ್ಟ ಇದೆ, ಅಷ್ಟು ಪವರ್ಫುಲ್ ಆಗಿದ್ದಾರೆ. ಆಗಿರೋದ್ರಿಂದ ಅದನ್ನು ವಿದ್ಯಾಭ್ಯಾಸವನ್ನು ಅದಕ್ಕೂ ತುಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇದು ಈ ಕೆಲಸವನ್ನು ನಮ್ಗೆ ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಇಳ್ದಾಗಿದೆ, ಅದರಲ್ಲಿ ಒಂದಷ್ಟು ಈಜಿನೂ ಆಗಿದೆ, ಒಂದಷ್ಟು ಸಾಲ ಮೇಳಗಳ ಏನ್ ಮಾಡಿದೆವು ಅದರಲ್ಲಿ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಈ ಸಾಲ ಮಾಡಿದವರು ಬೋಟನ್ನೇ ಬಿಟ್ಟು ಓಡಿ ಹೋದವರು ಇದ್ದಾರೆ, ಯಾರು ಮಾಲೀಕರು, ಕೆಲಸದವರಲ್ಲ. ಅದೇ ಸಮಸ್ಯೆ ಇದೆ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಒಂದು ಮಾತು ಹೇಳಿದ್ರು, ವಿದ್ಯಾವಂತರಲ್ಲ ಆದ್ರೆ ನಿಜವಾಗ್ಲೂ ಕೂಡ ಬುದ್ಧಿವಂತರು. ವಿದ್ಯಾವಂತರು ಕಲಿತಿರ್ತಾರೆ, ಕಲ್ತು ಗೊತ್ತಿರುತ್ತೆ, ಆದ್ರೆ ಇವರು ಏನು ವಿದ್ಯೆ ಕಲಿತಿದ್ರು ಕೂಡ ಅವರಿಗಿಂತ ನಿಜವಾಗ್ಲೂ ಕೂಡ ಬುದ್ಧಿವಂತರು. ಅದು 100% ಸತ್ಯ, ನಿಜವಾಗಿರುವಂತಹ ಮಾತು. ಎಸ್, ಏನ್ ಹೇಳಬೇಕು ವಾಸುದೇವ್ ಬೋಳೂರ್ ಅವರೇ, ಮುಂದಿನ ನಡೆ ಏನು ಅನ್ನುವಂಥದ್ದು, ಆಸ್ ಎ ನೀವು ಅಸೋಸಿಯೇಷನ್ ಒಂದು ಪ್ರೆಸಿಡೆಂಟ್ ಆಗಿ, ಕಾರ್ಯದರ್ಶರಾಗಿ ಏನ್ ಹೇಳ್ತೀರಾ ಅನ್ನೋದು, ಮುಂದಿನ ನಡೆ ಏನು ಅನ್ನುವಂಥದ್ದು, ಏನು ಭದ್ರತೆ ಎಲ್ಲ ಬೇಕಾಗಿರುತ್ತೆ ಮೀನುಗಾರರಿಗೆ, ಈ ರೀತಿ ಆದ್ರೆ ಸಮಸ್ಯೆ ಯಾವ ರೀತಿ ಇರುತ್ತೆ? ಒಂದು ಮಾತು ಹೇಳಿದ್ರು ಇವರು, ಒಂದು ಮಾತು ಹೇಳ್ತಾರೆ ರಾಜರತ್ನ ಸನಿಲ್ ಅವರು, ನಮ್ಮ ಕೆಲಸಗಾರರು ರಜೆ ಹಾಕಿದ್ದಾರೆ 10 ದಿನ, ಭಯ ಆಗ್ತಾ ಇದೆ ನಮ್ಗೆ, ಮೀನುಗಾರಿಕೆ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ, ಎಲ್ಲಿ ಹೋಗಿದ್ದಾರೆ ಇವರು ಅನ್ನುವಂತ ಗೊತ್ತಿಲ್ಲ. ಏನ್ ಹೇಳ್ತೀರಾ ಅನ್ನುವಂಥದ್ದು ಇದೇ ರೀತಿ ಸಮಸ್ಯೆ ಮುಂದುವರೆದ್ರೆ? ನಾವು ಈ ಮೀನುಗಾರ ಜನಾಂಗ ಈ ಮೀನುಗಾರಿಕೆಯನ್ನು ಬಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದಂಥದ್ದು, ಅದನ್ನು ಬಿಟ್ಟು ಇರ್ಲಿಕ್ಕೆ ನಮ್ಮ ಮೀನುಗಾರ ಜನಾಂಗಕ್ಕೆ ಅಸಾಧ್ಯ. ರಾಷ್ಟ್ರದ ದೃಷ್ಟಿಯಿಂದ ನೋಡುದಾದ್ರೂ ಅದೊಂದು ರಾಷ್ಟ್ರೀಯ ಉತ್ಪಾದನೆ ಮಾಡುವಂತ ಒಂದು ಉದ್ದಿಮೆ, ಲಕ್ಷಗಟ್ಟೆ, ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ಜನರಿಗೆ ಉದ್ಯೋಗ ಕೊಡುವಂತ ಒಂದು ಉದ್ದಿಮೆ. ಅದೇಪ್ಪ ಆವಾಗ ಹೇಳಿದ ಹಾಗೆ ನಾನು ಪೌಷ್ಟಿಕ ಆಹಾರವನ್ನು ಒದಗಿಸುವಂತ ಉದ್ದಿಮೆ. ಇದನ್ನು ಕಡೆಗಣಿಸಲಿಕ್ಕೆ ರಾಷ್ಟ್ರಕ್ಕೂ ಸಾಧ್ಯ ಇಲ್ಲ, ಮತ್ತೆ ಮೀನುಗಾರ ಜನಾಂಗಕ್ಕೆ ನಮ್ಗೆ ಅದನ್ನು ಬಿಟ್ಟು ಬೇರೆ ಬಿಡಿ ಅನ್ನುವಂತ ಮಾತು ಹೇಳ್ತಾರಲ್ಲ, ಯಾತಕ್ಕೋಸ್ಕರ ಕಡೆಗಣಿಸ್ಲಿಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು, ಅದನ್ನೇ ನಾವು ಕೇಳ್ತಾ ಇದ್ದೇವೆ ಅಲ್ವಾ? ಅದೇ ಈ ಕಡೆಗಣಿಸಿದ ವಿಷಯಕ್ಕೆ ನಾವು ಹೋರಾಟದ ಮೂಲಕನೇ ಸರ್ಕಾರದ ಎಳಿಬೇಕಾಗಿದೆ. ಅದನ್ನು ಖಂಡಿತವಾಗಿ ಮಾಡ್ತೇವೆ. ಇದೊಂದು ಸೂಚನೆ, 6ನೇ ತಾರೀಕಿಗೆ ನಮ್ದೊಂದು ರಸ್ತೆ ರೋಕೋ ಮಾಡಿರುವುದು ಒಂದು ಉದಾಹರಣೆ. ಅದಕ್ಕಿಂತ ತೀವ್ರ ಹೋರಾಟಕ್ಕೆ ನಾವು ಇನ್ನು ಹೋಗಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ಸಂಘಟನೆಯವರು ಪುನರಾಪಿ ಸೇರಿ ಮುಂದಿನ ಹೋರಾಟ ಏನು ಅಂತ ನಾವು ತೆಗೆದುಕೊಳ್ಳಲಿಕ್ಕೆ ಇದ್ದೇವೆ ಶೀಘ್ರ. ಓಕೆ, ರಾಜರತ್ನ ಸನಿಲ್ ಅವರು, ಪ್ರಾಕೃತಿಕ ತೊಂದರೆ, ಕಡಲ್ಗಳರ ಕೆಲಸ, ಅದೇ ರೀತಿ ಪಾಕಿಸ್ತಾನದವರು ಅಪಹರಿಸುವ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಅದಕ್ಕೆ? ಸಾಧ್ಯತೆಗಳು ಇದೆ, ಇಲ್ಲ ಅಂತಲ್ಲ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಘಟನೆಗಳು ನಡೆದಿದೆ. ನಮ್ಮ ಬಾಂಬೆಗೆ ಅಟ್ಯಾಕ್ ಆಗಿರುವಂತದ್ದು ಅದು ಲೋಕಲ್ ಮೀನಿನ ಬೋಟ್ಗಳನ್ನು ಹಿಡಿದು ಅದರಲ್ಲೇ ಬಂದು ಅಟ್ಯಾಕ್ ಮಾಡಿರುವಂತದ್ದು. ಇಲ್ಲಿ ಆ ಸಾಧ್ಯತೆಗಳು ಇಲ್ಲ ಅಂತ ಅಲ್ಲಗಳೆಯಲಿಕ್ಕೆ ಆಗುದಿಲ್ಲ. ಮತ್ತೆ ನೆರೆಯ ರಾಜ್ಯದಲ್ಲಿ ಇದಕ್ಕಿಂತ ಮುಂಚೆ ನಡೆದಿರುವಂತಹ ಘಟನೆಗಳನ್ನು ತುಲನೆ ಮಾಡಿದಾಗ ಆ ಸಾಧ್ಯತೆಗಳು ಇದೆ. ಮತ್ತೆ ಅವಘಡಗಳನ್ನು ನಂಬಲಿಕ್ಕೆ ನಾವು ಸಿದ್ಧರಿಲ್ಲ. ಯಾಕೆ ಸಿದ್ಧರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಇಷ್ಟೊತ್ತಿಗಾಗ್ಲಿ ಏನೇನೋ ಬರ್ಬೇಕಿತ್ತು. ಸರಿ ಸರಿ, ಯಾವತ್ತೋ ಎಲ್ಲೋ ಒಂದು ಮಲೇಷ್ಯಾದಲ್ಲಾದ ವಿಮಾನ ಅಪಘಾತದಲ್ಲಿ ಅದರಲ್ಲಿ ಕೂಡ ಬಂದಿದೆ. ಅದೇ ರೀತಿ ಇಲ್ಲಿ ಬರ್ಬೇಕಿತ್ತು. ಯಾಕೆಂತ ಹೇಳಿದ್ರೆ ಮಲ್ಪೆ ಇರ್ಬೋದು, ನಮ್ಮ ಮಂಗಳೂರು ಇರ್ಬಹುದು ಅಥವಾ ಗಂಗೊಳ್ಳಿ, ಇಲ್ಲೆಲ್ಲ ಎಲ್ಲಿ ಹುಡುಕಿದ್ರು ಏನಿಲ್ಲ ನಮ್ದೊಂದು 5,000 ಮೇಲೆ ಬೋಟ್ಗಳು ಓಡಾಡ್ತಾ ಇದೆ ಸಮುದ್ರದಲ್ಲಿ. ಇದಕ್ಕೆ ಇದು ಎಲ್ಲೋ ಒಂದು ದಾರದಲ್ಲಿ ಬಾಕ್ಸ್ ಸಿಕ್ಕಿದೆ. ಅಂತ ಬಾಕ್ಸ್ ಗಳು ಇಲ್ಲಿ ತುಂಬಾ ಸಿಗ್ತದೆ ಬದಿಯಲ್ಲಿ, ಬೋಟಿನಿಂದಲೇ ಬಿದ್ದಿರ್ತವೆ, ಅದೇ ಸಿಕ್ಕುದು ಅದು. ಈಗ ಇದು ಎಲ್ಲ ಒಂದು ಮಲ್ಪೆ ಇದರಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ನಂಬಲಿಕ್ಕೆ ನಾವು ಸಿದ್ಧರಿಲ್ಲ. ಅದನ್ನು ಈ ರೀತಿಯ ಘಟನೆಗಳು ಮಾತ್ರ ಆಗಿರ್ತದೆ ಅನ್ನೋ ಒಂದು ಎಲ್ಲರದು, ಅಂದ್ರೆ ನಾನು ನನ್ನ ಸ್ವಂತ ಒಪಿನಿಯನ್ ಅಲ್ಲ, ಇದೆಲ್ಲ ಕರಾವಳಿ ತೀರದಲ್ಲಿ ಹೇಳ್ತಾ ಇರುವಂತ ಒಂದು ಮಾತುಗಳು. ಹಾಗೆ ಇದನ್ನು ನಾವು ಹೇಳುವುದಕ್ಕಿಂತಲೂ ಈಗ ಒಂದು ಮಗು ಚಿವುಟದೆ ಮಗು ಅಳದೆ ತಾಯಿ ಹಾಲು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಈ ಸರ್ಕಾರಗಳು ಇಂಥ ಘಟನೆಗಳಿಂದ ಇದು ಇನ್ನಷ್ಟು ಮುಂದುವರಿಯೋದಾಗೆ ಇದೇ ಒಂದು ಪ್ರಥಮ, ಇದೇ ಒಂದು ಕೊನೆಯದು ಅಂತ ಹೇಳಿ ಅವರು ನಿರ್ಧಾರ ಮಾಡಿಕೊಂಡು ಇಳಿಬೇಕಾದ್ರೆ ಈಗಾಗಲೇ ನಾವು ಹೇಳಿದಾಗೆ ಒಂದು ಕೇಂದ್ರದಲ್ಲಿ ಸಚಿವಾಲಯ, ಅಲ್ಲಿ ಒಂದು ಮಿನಿಸ್ಟರ್ ಬೇಕು, ಎಲ್ಲ ರಾಜ್ಯದ ಮಿನಿಸ್ಟರ್ಗಳನ್ನು ಕೂರಿಸಿ ಮಾತಾಡುವಂತದ್ದು ಅಂತ ವ್ಯವಸ್ಥೆ ಆಗ್ಬೇಕು. ಇಲ್ಲದಿದ್ರೆ ಪುನಃ ಹೋಗಿ ನಿಂತ್ಕೊಳ್ಳೋದು ಇದೇ ಪ್ರಧಾನಿ ಅವರ ಬುಡದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಇವರೆಲ್ಲ ಇನ್ನು ಯಾರು ಬರ್ತಾರೋ ಅದು ಬೇರೆ ಪ್ರಶ್ನೆ, ಅವರೆಲ್ಲಾದ್ರೂ ಇದೇ ರೀತಿ ನಿಂತ್ಕೊಳ್ತದೆ. ಅವರಿಗೂ ಸಮಸ್ಯೆಗಳು ಜಾಸ್ತಿ ಇದರಿಂದಾಗಿ. ಅದಕ್ಕೆ ನಮ್ಗೆ ಅಭದ್ರತೆ ಇರಬಾರ್ದಾದ್ರೆ ಬುಡದಿಂದಲೇ ಕೆಲಸ ಆಗ್ಬೇಕಾಗ್ತದೆ. ಈಗ ಉದಾಹರಣೆ ಸಚಿವಾಲಯ ಅಲ್ಲಿಂದ ಬರ್ಬೇಕು, ಅಭದ್ರತೆ ಕಾಡಬಾರ್ದು ಅಂತ ಹೇಳಿದ್ರೆ ತಮ್ಗೆ
ನೋಡಿ, ಒಂದು ಈಗ ಕೃಷಿ ಇದರಲ್ಲಿ ಏನೋ ಒಂದು ಆತ್ಮಹತ್ಯೆ ಆಯ್ತು, ಅಲ್ಲಿ ಬೇಕಾದ ಯೂನಿಯನ್ಗಳಿದೆ, ಎಲ್ಲ ಪ್ರತಿಭಟನೆ ಮಾಡ್ತಾರೆ, ವಿಧಾನಸೌಧದ ಮುಂದೆ ಹೋಗಿ ಕೂತ್ಕೋತಾರೆ, ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇರ್ತದೆ. ಅಂತ ಘಟನೆಗಳು ನಡೆದಾಗ ಮಾತ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ತದೆ, ಇಲ್ಲದಿದ್ರೆ ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ಎಲ್ಲೂ ಎಚ್ಚೆತ್ತುಕೊಂಡ ಉದಾಹರಣೆಗಳು ಕಾಣ್ತಾ ಇಲ್ಲ. ಈಗ ರಸ್ತೆಯಲ್ಲಿ ಗುಂಡಿ ಇದೆಲ್ಲ ಆದಾಗಲೇ ಮಾತ್ರ. ಅದೇ ರೀತಿ ನಮ್ಮನ್ನು ಮೀನುಗಾರರು ಕೂಡ ಇದೇ ಇದು ಅವಸ್ಥೆ. ಯಾಕಂತ ಹೇಳಿದ್ರೆ ಇವತ್ತು ಸಮುದ್ರಯಾನ ಬಹಳ ಕಡಿಮೆ ಖರ್ಚಿನ ಒಂದು ವ್ಯವಸ್ಥೆ. ಇದು ಎಲ್ಲರಿಗೂ ತಿಳಿದಿರುವಂತದ್ದು. ಏನು 50 ಪೈಸೆ ಅಂತೆ ರಸ್ತೆ, ಇದು 5 ರೂಪಾಯಿ 30 ಪೈಸೆ ಅಂತ ಕಿಲೋಮೀಟರ್, ಟ್ರೈನ್ 2 ರೂಪಾಯಿ 50 ಪೈಸೆ ಏನೋ ಹೇಳ್ತಾರೆ. ಅದರಲ್ಲಿ ಈ ಇದನ್ನು ಸಮುದ್ರದಲ್ಲಿ ಹಿಡಿದು ತರುವಂತ ಮೀನಿನ ಇದರಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ನಷ್ಟ ಇಲ್ಲ ಒಂದರ್ಥದಲ್ಲಿ. ಯಾಕೆಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ, ಯಾಕೆಂದ್ರೆ ಈ ಮೀನುಗಾರರಿಗೆ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಇಲ್ಲಿ ಸಮಸ್ಯೆ ಏನಿಲ್ಲ, ಇಷ್ಟು ದೊಡ್ಡ ಬಂಡವಾಳದ ಅಗತ್ಯನಿಲ್ಲ. ಸಮುದ್ರದಲ್ಲಿ ನಾವು ಹಾಳು ಮಾಡಿ ಕೊಡುವಂತದ್ದೇನಿಲ್ಲ. ರಸ್ತೆಯಲ್ಲಿ ವಾಹನ ಹೋಗುವಾಗ ಏನು ಹಾಳು ಮಾಡಿದ್ರ ಅಂತ ಹೇಳ್ಬಹುದು. ಸಮುದ್ರದಲ್ಲಿ ಈ ವ್ಯವಸ್ಥೆ ಇಲ್ಲ. ನಾವು ನ್ಯಾಯಯುತವಾಗಿ ದೊಡ್ಡ ನ್ಯಾಯಯುತವಾಗಿ ತಂದ ಮೀನನ್ನು ಮಾರಿಬಿಟ್ಟು ಸರ್ಕಾರಕ್ಕೆ ವಿನಿಮಯವನ್ನೆಲ್ಲ ಒದಗಿಸಿಕೊಡುವಂತ ಒಂದು ಕೃಷಿ, ಇದು ಉದ್ದಿಮೆ ಕೃಷಿ. ಓಕೆ ಓಕೆ ಎಸ್ ಸರ್. ರಾಜರತ್ನ ಸನಿಲ್ ಅವರು, ಒಂದು ಮಾತು, ಡಿಸೆಂಬರ್ 13ರಿಂದ ಮಲ್ಪೆ ಬಂದರಿಂದ ಹೊರಡುತ್ತೆ ಈ ಒಂದು ಬೋಟ್, ಡಿಸೆಂಬರ್ 15ಕ್ಕೆ ಸಂಪರ್ಕ ಕಡಿತಗೊಂಡುತ್ತೆ. ಒಂದು ಮಾತು ಹೇಳ್ತಾರೆ, 15 ನಾಟಿ ಮೈಲ್ ದೂರ ಹೋಗ್ಬಾರ್ದು, ಸಮಸ್ಯೆ ಆಗುತ್ತೆ. ಮೀನುಗಾರರ ಮಾಲಕರಾಗಿ, ಬೋಟ್ ಮಾಲಕರಾಗಿ ಏನ್ ಹೇಳ್ತೀರಾ? ಈ ರೀತಿ ಹೋಗ್ತಾರಾ, ಇಲ್ಲ ಕ್ರಾಸ್ ಮಾಡ್ತಾರಾ? ಇಲ್ಲ, 15 ಕಿಲೋಮೀಟರ್ ಅಂದ್ರೆ ಈಗ ಬಂದಿರುವ ಆದೇಶ ಅಂದ್ರೆ ಶಿಪ್ ಹೋಗ್ಲಿಕ್ಕೆ ಇದು ಬೇಕಂತ. ಅದತ್ತಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದು ತಪ್ಪು ಇದೆ. ಯಾಕಂತ ಹೇಳಿದ್ರೆ ಶಿಪ್ ಆಕ್ಸಿಡೆಂಟ್ ಆಗಿ ಇಲ್ಲಿಗೆ ಮೀನುಗಾರಿಕಾ ದೋಣಿಗಳು ಹಾಳಾದದ್ದು ಬಹಳ ಕಡಿಮೆ, ತೀರಾ ಕಡಿಮೆ. ರಸ್ತೆಯಲ್ಲಿ ನಿಮ್ಗೆ ಅಲ್ಲಲ್ಲಿ ಆಕ್ಸಿಡೆಂಟ್ ಗಳನ್ನು ನೋಡ್ತೇವೆ, ಆದ್ರೆ ಇಲ್ಲಿ ಅಂತ ಆಕ್ಸಿಡೆಂಟ್ ಗಳು ತೀರಾ ಕಡಿಮೆ. ಅದು ತಮ್ಗೆ ಗೊತ್ತಿರ್ಬೋದು, ತೀರಾ ಎಲ್ಲ ಒಂದು ಇಡೀ ಇಂಡಿಯಾದಲ್ಲಿ 1-2 ಏನೋ ಆಗ್ತಾ ಇರುವಂತದ್ದು. ಅದಕ್ಕೆ ಬೇಲಿ ಹಾಕುವಂತ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಈ ಮೀನುಗಳು ಎಲ್ಲಿ ಇರ್ತವೆ ಅಂತ ಹುಡುಕೊಂಡು ಹೋಗಿ ಒಂದು ಹಿಡ್ಕೊಂಡು ಬರುವಂತದ್ದು ಅಂತ. ಅಲ್ಲಿ ಹಿಡ್ಕೊಬಾರ್ದು, ಇಲ್ಲಿ ಹಿಡ್ಕೊಬಾರ್ದು. ಒಂದು ಬದಿಯಲ್ಲಿ ಗಡಿ ಇದೆ, ನಮ್ದು ದೇಶದ ಗಡಿ, ಅದಕ್ಕಿಂತ ಹೊರಗೆ ಇಲ್ಲಾದ್ರೂ ಹೋಗ್ಲಿಕ್ಕೆ ಇಲ್ಲ ಅಂತ ಸನ್ನಿವೇಶದಲ್ಲಿ ನಮ್ದೊಮ್ಮೆ ಗಡಿ ಪ್ರದೇಶಕ್ಕೆ ಹೋಗಿತ್ತ ಏನೋ, ಹೆಲಿಕಾಪ್ಟರ್ ಅಲ್ಲಿ ಬಂದ್ರಂತೆ, ಇಳ್ದು ಡಾಕ್ಯುಮೆಂಟ್ ಚೆಕ್ ಮಾಡಿ ಇಲ್ಲಿಂದ ಹಿಂದೆ ಹೋಗಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಗೊತ್ತು ನಮ್ಗೆ. ಅವ್ರು ಹೇಳಿದ್ರು, ನಮ್ಗೆ ಭಯ ಆಯ್ತು, ಗನ್ ಇಟ್ಕೊಂಡು ಇಳಿದ್ರು, ಹೀಗೆ ಆಯ್ತು ಅಂತ ಹೇಳಿದ್ರು. ಹೌದಾ ಮರಿ, ಏನಾಯ್ತು? ಮತ್ತೆ ನಮ್ದು ಓನರ್ ಫೋನ್ ನಂಬರ್ ಎಲ್ಲ ತಕೊಂಡು ಹೋದ್ರಂತೆ. ನಂಗೆ ಫೋನ್ ಏನು ಬರ್ಲಿಲ್ಲ, ಅದು ಬೇರೆ ವಿಷಯ. ಅಂದ್ರೆ ಅವರಿಗೆ ಡಾಕ್ಯುಮೆಂಟ್ ಅಲ್ಲಿ ಸತ್ಯಾಂಶ ತಿಳಿದಿರಬಹುದು, ಹಾಗೆ ಬಂದಿದೆ. ಅಲ್ಲಿಂದ ಇದು ಮಾಡ್ತಾರೆ. ಇಲ್ಲಿ ಅದ್ರ ಇಡಿಯಲ್ಲಿ ಪುನಃ ಒಂದು ಗಡಿ, ಅದು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೀನುಗಾರಿಕೆ ಅಂದ್ರೆ ಅಷ್ಟು ಸುಲಭವಾಗಿಲ್ಲ. ಈ ಸಲದಷ್ಟು ನಷ್ಟ ನನ್ನ ಅಂದಾಜು ತೀರಾ ಇತ್ತೀಚೆಗೆ ಯಾವತ್ತು ಎಲ್ಲಿಗೂ ಬರಲಿಲ್ಲ. ಇವತ್ತಿಗೂ ಬೋಟಿನವರು ಯಾರೇ ಒಬ್ಬ ಬೋಟಿನವನಿಗೆ ಲಾಭದಲ್ಲಿ ಇಲ್ಲ, ಯಾರು ಬೋಟಿನವ್ರ ಲಾಭ ಇಲ್ಲ. ಯಾರೋ ಒಂದಿಬ್ರು ಹೇಳ್ಕೊಳ್ತಾ ಇರಬಹುದು, ಬಟ್ ಅವರೂ ಇಲ್ಲ ನಮ್ಮ ಲೆಕ್ಕದಲ್ಲಿ. ಇದು ಮೀನುಗಾರರ ಸಮಸ್ಯೆ. ಕೊನೆಯದಾಗಿ ವಾಸುದೇವ್ ಬೋಳರವರು ತಾವು ಏನ್ ಹೇಳ್ತೀರಾ ಅಂತ ಹೇಳಿ ಈ ಪ್ರಕರಣದ ಬಗ್ಗೆ? ಕೊನೆಯದಾಗಿ ಈ ಪ್ರಕರಣದ ಬಗ್ಗೆ, ಒಟ್ಟು ವಿದ್ಯಮಾನಗಳ ಬಗ್ಗೆ ತಾವು ಏನ್ ಹೇಳ್ತೀರಾ ಅಂತ ಹೇಳಿ ಸರ್? ಈ ಪ್ರಕರಣದಲ್ಲಿ ನಾವು ನಮ್ಮ ಶಕ್ತಿಯನ್ನು ನಾವು 6ನೇ ತಾರೀಕಿಗೆ ತೋರಿಸಿದ್ದೇವೆ. ಇದಕ್ಕೂ ಸರ್ಕಾರ ಗಮನ ಕೊಡದೆ ಆಕ್ಷನ್ ತೆಗೆದುಕೊಳ್ಳದಿದ್ದರೆ ನಾವು ಬಹಳ ತೀವ್ರ ಹೋರಾಟಕ್ಕೆ ಹೋಗಲೇಬೇಕಾಗ್ತದೆ. ಅದಕ್ಕೆ ನಾವು ಈ 3 ಜಿಲ್ಲೆಯ ಮೀನುಗಾರರು ಸೇರಿ ಮುಂದಿನ ತೀವ್ರ ಹೋರಾಟದ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕಿದ್ದೇವೆ. ಅಂತೂ ಸರ್ಕಾರದವರು ಕ್ರಮ ತೆಗೆದುಕೊಂಡರು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅವರಿಗೆ ನಮ್ಮ ಶಕ್ತಿ ಪ್ರದರ್ಶನದ ಅರಿವು ಆಗಿದೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ರಾಜರತ್ನ ಸನಿಲ್ ಅವರು ಏನ್ ಹೇಳ್ತೀರಾ ಸರ್? ಹೇಳುದು, ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಅಲ್ಲಿ ಯಾವ್ದು ಪಕ್ಷ ಇದೆ ಅನ್ನೋದು ನಮ್ಗೆ ಮುಖ್ಯ ಆಗುದಿಲ್ಲ. ಇಂಥ ಸನ್ನಿವೇಶಗಳು, ಇಂಥ ಘಟನೆಗಳು ಜರುಗಿದಾಗ ಕೂಡಲೇ ಅಂದ್ರೆ ಈ ಒಂದು ಕಂಪ್ಲೇಂಟ್ ಕೊಟ್ಟು, ಅಂದ್ರೆ ರಸ್ತೆಯಲ್ಲಿ ಒಂದು ಮನೆ ಕಳ್ಳತನ ಆಗಿದ್ರೆ ಪರವಾಗಿಲ್ಲ, ಒಂದು ಅವನು ಹುಡುಕ್ಲಿಕ್ಕೆ ಹಾಗೆ ಹೇಗೆ ಅಂತ ಹುಡುಕ್ತೇವೆ. ಬಟ್ ಇಂಥ ಘಟನೆಯಲ್ಲಿ ಯಾಕಂದ್ರೆ ಇಲ್ಲಿರೋದು ಆಪ್ಷನ್ ಒಂದೇ ಮಾಡು ಇಲ್ಲ ಮಡಿ, ಸಮುದ್ರ ಆಗಿರೋದ್ರಿಂದ. ಹಾಗೆ ಇವರು ತುರ್ತಾಗಿ ಒಂದು ಕಂಪ್ಲೇಂಟ್ ಬಂದ ಕೂಡಲೇ ಇದನ್ನು ತುರ್ತಾಗಿ ಬೆನ್ನಟ್ಕೊಂಡು ಹೋಗಿ ಹಿಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಅಂದ್ರೆ ಹಿಡ್ಕೊಳ್ಳೋದಂದ್ರೆ ಆ ರೀತಿ ಅಲ್ಲ, ಹುಡುಕಿ ಎಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಂಡು ಸಮಾಜಕ್ಕೆ ಯಾರ್ಯಾರಿಗೆ ಬೇಕೋ ಅನ್ನೋ ತಿಳಿಸ್ಕೋಬೇಕು. ಅದು ಇಲ್ಲದೆ ಇದ್ರೆ ಈಗ ಮಳೆಗಳ ಆರಂಭದಲ್ಲೂ ಕೂಡ ಇಂಥ ಘಟನೆಗಳು, ಈ ದೋಣಿಯ ಇದು ಅಲೆಗಳ ಹೊಡೆದಾಟದ ನಡ್ಡೆ ಎಲ್ಲ ಬದುಕಿ ಅಷ್ಟು ಧೈರ್ಯವಂತ ಒಂದು ಕುಟುಂಬದವರ ಅವರ ಮನೆಗಳು ಇವತ್ತು ಯಾವ ಕಷ್ಟದಲ್ಲಿದೆ ಅಂತ ಹೇಳಿದ್ರೆ
ಅವರು ಕನಸಲ್ಲ ಅವರ ಯೋಚಿಸುವಂತ ಸಾಧ್ಯತೆಗಳು ಇಲ್ಲ ಅಲ್ಲಿ. ಅಂತ ಸನ್ನಿವೇಶದಲ್ಲಿ ಕೂಡ ಈ ಸರ್ಕಾರಗಳು ಅದು ಯಾವುದೇ ಇರ್ಬೋದು, ಆಗ್ಲೇ ಹೇಳಿದ ಕೇಂದ್ರ ಇರ್ಬೋದು, ಸ್ಟೇಟ್, ಆದ್ರೆ ತುರ್ತಾಗಿ ನಮ್ಗೆ ಸ್ಪಂದನೆ ಬೇಕು. ಅದಕ್ಕೆ ಅವುಗಳು ನಡೀತಾ ಇರ್ತದೆ, ಆದ್ರೆ ಸ್ಪಂದನೆ ನಮ್ಗೆ ಅಗತ್ಯವಾಗಿ ಬೇಕು. ಯಾಕಂದ್ರೆ ದಡದಿಂದ ದಡಕ್ಕೆ ಹೋಗುದಂದ್ರೆ 1-2 ದಿನದ ಕೆಲಸ, ಅದು 1 ದಿನದ 2 ದಿನದ ಕೆಲಸ ಅಷ್ಟು. ಇಷ್ಟೆಲ್ಲ ಸ್ಯಾಟಲೈಟ್ ವ್ಯವಸ್ಥೆ ಇದೆ, ಇಷ್ಟು ಕೋಟಿಗಟ್ಟಲೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಅದರಿಂದ ಹುಡುಕ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮತ್ತೆ ಇನ್ನೇನು ಹುಡುಕಬಹುದು ನಾವು? ಗಡಿ ಪ್ರದೇಶದಲ್ಲಿ ಇನ್ನು ಯಾರು ಬೇಕಾದ್ರೂ ನುಸುಳ್ಬಹುದಲ್ವಾ? ಇದಿಷ್ಟು ಹತ್ತಿರದಾಗುದಿಲ್ಲ, ಇನ್ನು ಗಡಿ ಪ್ರದೇಶದ ಆಗುದಿಲ್ಲ, ಹೇಗೆ ಆಗ್ತದೆ ಅನ್ನೋದು ಏನ್ ಗ್ಯಾರಂಟಿ? ಇದೊಂದು ನಮ್ಮ ಇದು. ಯಾಕಂದ್ರೆ ನಮ್ಗೆ ಭದ್ರತೆ ತೀರಾ ಅಗತ್ಯ. ಯಾಕಂದ್ರೆ ಈ ಒಂದು ಘಟನೆಯಿಂದ ತುಂಬಾ ಜನ ವಿಚಲಿತರಾಗಿ ಆಗುದು ಸಹಜ. ಯಾಕಂದ್ರೆ ಅವ್ರ ಮನೆ ಕಡೆ ಆಲೋಚನೆ ಮಾಡಿ, ಅವರು ಸ್ವಂತ ಇದ್ರಲ್ಲೇ ಅಲ್ಲ, ಸ್ವಂತದಲ್ಲಿ ಅವ್ರಿಗೆ ತುಂಬಾ ಧೈರ್ಯ ಇದೆ. ಆ ಕಡೆ ಗಮನ ಕೊಟ್ಟಾಗ ಅಲ್ಲಿ ಸ್ವಲ್ಪ ಇದಾಗ್ತಾರೆ, ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ. ಹಾಗೆ ನಮ್ದು ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಬರಲಿ, ಅದು ನಮ್ಗೆ ಅಗತ್ಯ ಅಲ್ಲ. ನಮ್ಗೆ ಈ ಇದಕ್ಕೆ ಸಚಿವಾಲಯ ಒಂದು ಸಪರೇಟ್ ಆಗ್ಬೇಕು, ಇದನ್ನು ಕೃಷಿ ಅಂತ ಹೇಳಿ ಒಪ್ಕೋಬೇಕು. ನಮ್ಗೆ ಭದ್ರತೆ ಅಂದ್ರೆ ತುರ್ತಾಗಿ ಬರುವಂತ ಒಂದು ವ್ಯವಸ್ಥೆ ಬೇಕು, ಇದು ನಮ್ಮ ಬೇಡಿಕೆ. ಎಸ್ ವೀಕ್ಷಕರೇ, ಇದು ಮೀನುಗಾರರ ಜೀವನ ಸಂಕಷ್ಟದಲ್ಲಿದೆ, ಕಷ್ಟದಲ್ಲಿದ್ದಾರೆ. ನಾವು ಬದುಕಬೇಕು, ನಮ್ ಜೊತೆ ನಮ್ಮ ಹೆಂಡತಿ ಮಕ್ಕಳು ಬದುಕಬೇಕು, ಜೀವನ ನಿರ್ವಹಣೆ ಮಾಡಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ಕಡಲಿಗೆ ಹೋಗ್ತಾರೆ, ಸಾಗರದ ಅಲೆಗಳ ನಡುವೆ ಹೋರಾಟ ಮಾಡ್ತಾರೆ. ನಿಜವಾಗ್ಲೂ ಕೂಡ ಸೈನಿಕರ ತರ ಹೋರಾಟ ಮಾಡ್ತಾರೆ. ಆದ್ರೆ ಅವರ ಜೀವನಕ್ಕೆ ಭದ್ರತೆ ಇಲ್ಲ, ಅಭದ್ರತೆ ಕಾಡ್ತಾ ಇದೆ. ಇದು ಅನೇಕ ವರ್ಷಗಳ ಸಮಸ್ಯೆ, ಇನ್ನೂ ಕೂಡ ಬಗೆಹರಿದಿಲ್ಲ. ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಮೀನುಗಾರಿಕೆ ಅನ್ನುವಂಥದ್ದು ಕೂಡ ಕೃಷಿಗೆ ಸಮಾನವಾಗಿರುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಅಂತ ಹೇಳುವಾಗ ರೈತರ ಸಮಸ್ಯೆ, ರೈತರ ಸಾಲ ಮನ್ನಾ ಆಗಬೇಕು, ರೈತರ ಆತ್ಮಹತ್ಯೆ ಅನ್ನುವಂಥದ್ದು. ಆದ್ರೆ ಕರಾವಳಿಯ ಮೀನುಗಾರರು ಎಲ್ಲೂ ಕೂಡ ಆತ್ಮಹತ್ಯೆ ಅನ್ನುವಂತಹ ಕೆಲಸಕ್ಕೆ ಹೋಗಿಲ್ಲ, ಹೇಳಿತನಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಿಜವಾಗ್ಲೂ ಕೂಡ ಸೈನಿಕರ ತರ ಹೋರಾಡುವಂತಹ ಕೆಚ್ಚೆದೆ ಇದೆ. ಆದ್ರೆ ಈ ಕೆಚ್ಚೆದೆಯನ್ನು ನಿಜವಾಗ್ಲೂ ಕೂಡ ನಮ್ಮ ಸರ್ಕಾರ ಕಡೆಗಣಿಸ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ದುರಂತ. ಇದು ಆಗ್ಬಾರ್ದು. ದೊಡ್ಡ ಮಟ್ಟದ ಹೋರಾಟ ನಡೀತು ನಿನ್ನೆ ಉಡುಪಿಯ ಅಂಬಲ್ಪಾಡಿಯಲ್ಲಿ. ಈ ಹೋರಾಟ ಇದಕ್ಕಿಂತಲೂ ಮುಂಚೆ ನಡೆದು ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅನ್ನುವಂಥದ್ದು. ಅದೇ ರೀತಿ ಒಂದ್ ಕಡೆ ಮೀನುಗಾರರು ಕಣ್ಮರೆಯಾಗಿದ್ದಾರೆ, ಆ ನೊಂದವರ ಮನೆಯವರಿದ್ದಾರೆ, ಆದಷ್ಟು ಅವರು ಕಾಯ್ತಾ ಇದ್ದಾರೆ, ನನ್ನ ತಂದೆ ಬರ್ತಾ ಇದ್ದಾರೆ, ನನ್ನ ಅಣ್ಣ ಬರ್ತಾ ಇದ್ದಾರೆ, ಬಂದೇ ಬರ್ತಾರೆ ಅನ್ನುವಂಥದ್ದು. ಅದು ನಿಜವಾಗ್ಲಿ ಆ ಮೀನುಗಾರರು ಆದಷ್ಟು ಬೇಗ ಅವರವರ ಮನೆ ತಲುಪಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ವ್ಯಕ್ತಿಗಳು ರಾಜರತ್ನ ಸನಿಲ್ ಅವರು, ಬೋಟ್ ಮಾಲೀಕರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ವಾಸುದೇವ್ ಬೋರ್ಡ್ ಅವರು, ಕರಾವಳಿ ಕರ್ನಾಟಕ ಮೀನುಗಾರರ ಸಂಘ ಜನರಲ್ ಸೆಕ್ರೆಟರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಮ್ಮ ಕಳಕಳಿ ಕೂಡ ಅದೇ, ನಮ್ಮ ಕರಾವಳಿಯ ಹೆಮ್ಮೆಯ ಮೀನುಗಾರರು ಆದಷ್ಟು ಬೇಗ ತಿರುಗಿ ಬರಲಿ, ಅವರ ಮೀನುಗಾರರು ಅವರ ಮನೆಗೆ ಸೇಫ್ ಆಗಿ ಬರಲಿ.